want you to turn with me to Genesis chapter 2. ಆದಿಕಾಂಡ 2ನೇ ಅಧ್ಯಾಯದಲ್ಲಿ ನಾವು ನೋಡ್ಕೊಳ್ಳೋಣ. When God made Adam and Eve, ದೇವರು ಆದಾಮ ಮತ್ತು ಹವ್ವಳನ್ನು ಸೃಷ್ಟಿ ಮಾಡಿದಾಗ he placed them in a beautiful garden. ಅವರನ್ನ ಒಂದು ಸುಂದರ ಒಂದು ತೋಟದಲ್ಲಿ And it says in that garden, verse 9, chapter 2, verse 9. 9ನೇ ವಚನದಲ್ಲಿ ಆ ತೋಟದಲ್ಲಿ ನಾವು ನೋಡ್ತೇವೆ, every tree in this garden was pleasing to the sight and good for food. ಎಲ್ಲ ಒಂದು ಮರಗಳು, ಎಲ್ಲ ತರದ ಮರಗಳು ನೋಡಲು ಸುಂದರವಾಗಿದ್ದು ಮತ್ತು ರುಚಿಕರವಾಗಿದ್ದು ಅಂತ ಹೇಳ. Can you imagine a garden where every tree is beautiful and every fruit is good? ಎಲ್ಲ ಮರಗಳು ಮತ್ತು ಎಲ್ಲ ಹಣ್ಣುಗಳು ಒಳ್ಳೆಯದಾಗಿರೋದನ್ನ ಯೋಚಿಸಿ ನೋಡಿ. And then it especially says there were two trees in the middle of the garden. ನಂತರ ಹೇಳುತ್ತೆ ಆ ಒಂದು ತೋಟದ ಮಧ್ಯಭಾಗದಲ್ಲಿ 2 ಮರಗಳಿತ್ತು. One is the tree of life and the other is the tree of knowledge of good and evil. ಒಂದು ಮರವು ಜೀವದ ಮರವು ಜೀವದ ವೃಕ್ಷವಾಗಿತ್ತು, ಇನ್ನೊಂದು ಅರಿವು ಒಳ್ಳೆದರ ಕೆಟ್ಟದರ ಅರಿವನ್ನು ಕೊಡುವಂತ ಮರವಾಗಿತ್ತು. There were thousands of trees. ಅಲ್ಲಿ ಬಹಳಷ್ಟು ಸಾವಿರಾರು ಮರಗಳಿದ್ವು. All the fruit trees and the trees with nuts that we see today were all there. ಇವತ್ತು ನಾವು ನೋಡುವಂತ ಕೆಲವು ಬೀಜದ ಮರಗಳು ಮತ್ತು ಹಣ್ಣಿನ ಮರಗಳು ಬಹಳಷ್ಟು ಮರಗಳು ಇತ್ತು ಇವತ್ತು ನೋಡುವ ಹಾಗೆ. And the Lord told them, you can eat from any tree you like, verse 16. 16ನೇ ವಚನದಲ್ಲಿ ದೇವರು ಹೇಳಿದ್ರು, ನೀವು ಯಾವುದೇ ಹಣ್ಣನ್ನು ಯಥೇಚ್ಛವಾಗಿ ತಿನ್ನಬಹುದು ಅಂತ. All these thousands of beautiful trees and fruit, you can have anything. ಈ ಎಲ್ಲಾ ಮರಗಳಲ್ಲಿ ಇರುವಂತ ಹಣ್ಣುಗಳನ್ನ ಹಪ್ಪಲುಗಳನ್ನ ತೆಗೆದುಕೊಳ್ಬಹುದು ನೀವು ಅಂತ ಹೇಳಿದ್ರು. And there's a beautiful tree of life there. That's the best. ಅಲ್ಲಿ ಬಹಳ ಉತ್ತಮವಾದದ್ದು ಜೀವದಾಯಕ ವೃಕ್ಷವಿದೆ. But there is one tree which is called the tree of verse 17 of knowledge of good and evil. ಇಲ್ಲಿ ಆದ್ರೆ ಒಂದು ವೃಕ್ಷವಿತ್ತು, ಅದು ಒಳ್ಳೆದರ ಕೆಟ್ಟದರ ಅರಿವನ್ನು ಕೊಡುವಂತ ವೃಕ್ಷ. That you must not eat. ಅದರಲ್ಲಿ ನೀವು ಹಣ್ಣನ್ನು ತಿನ್ನಬಾರದು. Because if you eat it in that day itself, you will die. ಅದನ್ನು ತಿಂದ್ರೆ ನೀವು ತಿಂದ ದಿನವೇ ಸತ್ತು ಹೋಗ್ತೀರಾ. You know what death means there? ಅದರಲ್ಲಿ ಸಾವು ಅಂದ್ರೆ ಅರ್ಥ ಏನ್ ಗೊತ್ತಾ? It's not physical death, because Adam did not die physically when they took that ate from that tree. ಅದು ಒಂದು ದೈಹಿಕ ಸಾವು ಆಗಿರ್ಲಿಲ್ಲ, ಯಾಕಂದ್ರೆ ಆದಾಮನು ಹಣ್ಣು ತಿಂದ ನಂತರ ದೈಹಿಕ ಸಾಯ್ಲಿಲ್ಲ. Death means the connection with God is broken. ಇಲ್ಲಿ ಸಾವು ಅಂದ್ರೆ ದೇವರ ಒಟ್ಟಿಗೆ ಇರುವಂತಹ ಸಂಬಂಧ ಕಡಿದು ಹೋಗುವಂತ. Whenever you commit a sin, ನೀವು ಯಾವಾಗಾದ್ರೂ ಪಾಪವನ್ನು ಮಾಡಿದ್ರೆ some death comes into your life. ನಿಮ್ಮಲ್ಲಿ ಆ ಒಂದು ಸಾವು ಸ್ವಲ್ಪ ಬರುತ್ತೆ. Your connection with God is broken. ದೇವರ ಜೊತೆ ಆ ಸಂಬಂಧ ಕಡಿದು ಹೋಗುತ್ತೆ. A little distance comes between you and God. ಆ ಒಂದು ಅಂತರ ಬರುತ್ತೆ ನಿಮಗೂ ದೇವರಿಗೂ ಮಧ್ಯದಲ್ಲಿ. You can call yourself believer and sing songs and praise the Lord and all that. ನೀವು ನಿಮ್ಮನ್ನ ವಿಶ್ವಾಸಿ ಅಂತ ಕರಿಬಹುದು, ಹಾಡನ್ನ ಆಡಬಹುದು, ನೀವು ಕ್ರೈಸ್ತ ಅಂದ್ಕೊಳ್ಬಹುದು. But when you sin, ಆದ್ರೆ ನೀವು ಪಾಪ ಮಾಡಿದಾಗ, in your speech, ನಿಮ್ಮ ಮಾತಿನಲ್ಲಿ, when you get angry, ನೀವು ಕೋಪಗೊಂಡಾಗ, or when you sin in your thoughts with dirty thoughts, ಯಾವುದೋ ಒಂದು ಕೆಟ್ಟ ಯೋಚನೆಯಿಂದ ನಿಮ್ಮ ಮನಸ್ಸಿನಲ್ಲಿ ಪಾಪ ಮಾಡಿದಾಗ, or if you sin by cheating when money matters, ನೀವು ಹಣದ ವಿಷಯದಲ್ಲಿ ಯಾರಿಗಾದ್ರೂ ಮೋಸ ಮಾಡಿದಾಗ, any type of sin, ಯಾವುದೇ ತರದ ಪಾಪ, immediately a distance comes between you and God. ತಕ್ಷಣವೇ ನಿಮಗೂ ದೇವರಿಗೂ ಮಧ್ಯೆ ಆ ಅಂತರ ಬಂದ. Now, you may not realize this, ನಿಮಗೆ ಅದು ಗೊತ್ತಾಗದೇ ಇರಬಹುದು, because there may be so much sin in your life that you don't realize when one more sin takes you away from God. ನಿಮ್ಮಲ್ಲಿ ಜೀವಿತದಲ್ಲಿ ಬಹಳಷ್ಟು ಪಾಪಗಳಿರ್ಬಹುದು, ಇನ್ನೊಂದು ಪಾಪ ನಿಮ್ಮನ್ನ ದೇವರನ್ನ ಅಗಲಿಸಿದ್ರೆ ನಿಮಗೆ ಗೊತ್ತಾಗದೇ ಇರಬಹುದು. So let's look at these two trees. ನಾವು ಈ 2 ಮರಗಳನ್ನ ಗಮನಿಸೋಣ. One is the knowledge of good and evil. ಒಳ್ಳೆಯದ ಮತ್ತು ಕೆಟ್ಟದರ ಅರಿವನ್ನು ಕೊಡುವಂತ ಮರ ಒಂದು.
The other is the tree of life. ಇನ್ನೊಂದು ಜೀವದಾಯಕ ಮರ. So let's look at these two things, knowledge and life. ಇಲ್ಲಿ ಎರಡನ್ನ ನೋಡೋಣ. ಜೀವದಾಯಕರು, ಅರಿವನ್ನು ಕೊಡುವ ಅರಿವು ಮತ್ತು ಜೀವ ಎರಡನ್ನ ನೋಡೋಣ. Knowledge of the truth. ಸತ್ಯದ ಅರಿವು. What is good and what is evil. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು. Is there anything wrong with that? ಇದರಿಂದ ಏನಾದ್ರು ತಪ್ಪಿದೆಯಾ? Don't we teach our children what is good and what is evil? ಮಕ್ಕಳಿಗೆ ಕಲಿಸ್ತೀವಲ್ಲ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ. That's a very good thing. Knowledge of good and evil. ಒಂದು ಒಳ್ಳೆಯದು ಕೆಟ್ಟದರ ಅರಿವು ಇರೋದು ಒಳ್ಳೆದಲ್ವಾ? And why did God say don't take from there? ಯಾಕೆ ದೇವರು ಅದನ್ನ ಪಡ್ಕೊಳ್ಬಾರ್ದು ಅಂತ ಹೇಳಿ? Why did he say go to the tree of life? ಯಾಕೆ ಜೀವ ವೃಕ್ಷಕ್ಕೆ ಹೋಗ್ಬೇಕು ಅಂತ ಹೇಳಿ? Okay, I'll give you an illustration. ನಾನು ಒಂದು ಉದಾಹರಣೆಯನ್ನ ಕೊಡ್ತೀನಿ. You know this book, the Bible, we all have it. ನಿಮಗೆ ಗೊತ್ತಿದೆ ಈ ಬೈಬಲ್ ಪುಸ್ತಕ ನಿಮ್ಮಲ್ಲಿ ಎಲ್ಲರಿಗೂ ನಿಮ್ಮಲ್ಲಿ ಇದೆ. Inside your Bible, ಬೈಬಲಿನ ಒಳಭಾಗದಲ್ಲಿ, your Bible, ನಿಮ್ಮ ಬೈಬಲ್ ಒಳಭಾಗದಲ್ಲಿ there are two trees. ಎರಡು ವೃಕ್ಷಗಳು ಅಥವಾ ಮರಗಳಿದೆ. Every page, ಪ್ರತಿಯೊಂದು ಪುಟದಲ್ಲಿ ಕೂಡ there are two trees. ಎರಡು ವೃಕ್ಷಗಳಿದೆ. Tree of knowledge or tree of life. ಅರಿವಿನ ವೃಕ್ಷ ಅಥವಾ ಜೀವದ ವೃಕ್ಷ. You can read this book to get knowledge, or you can read this book to get life. ಈ ಒಂದು ಪುಸ್ತಕವನ್ನ ನೀವು ಅರಿವಿಗಾಗಿ ಓದಬಹುದು, ಇಲ್ಲ ಅಂದ್ರೆ ಜೀವಕ್ಕಾಗಿ ಓದಬಹುದು. There are many people who read the Bible to get knowledge because they want to preach some clever thing. ಬಹಳಷ್ಟು ಜನ ಈ ಒಂದು ಪುಸ್ತಕವನ್ನ ಓದ್ತಾರೆ ಯಾಕೆಂದ್ರೆ ಪ್ರಸಂಗ ಮಾಡಬಹುದು ಅಂತ ಅದರ ಅರಿವು ಬೇಕು ಅಂತ. They don't get any life out of it. ಅದರಿಂದ ಅವರು ಜೀವವನ್ನ ಪಡ್ಕೊಳ್ಳೋಬೇಕು. They don't become more like Jesus. Life means more like Jesus Christ. ಜೀವ ಅಂದ್ರೆ ನಾವು ಹೆಚ್ಚು ಯೇಸು ಸ್ವಾಮಿಯ ತರ ಆಗುವಂತ. Means becoming more patient, more humble. ಹೆಚ್ಚು ತಾಳ್ಮೆ ಉಳ್ಳವರು, ಹೆಚ್ಚು ದೀನರು ಆಗುವಂತದ್ದು. No, that's not what happens to them. ಅದು ಆಗೋದಿಲ್ಲ ಅವ್ರಿಗೆ. They read something and say, oh, that's a good thing, I can preach next Sunday. ನಾನು ಬರೋ ಭಾನುವಾರ ಚೆನ್ನಾಗಿ ಪ್ರಸಂಗ ಮಾಡಬಹುದು. They're not interested in life. They're only interested in some honor. ಅವ್ರು ಯಾವುದರಲ್ಲಿ ಆಸಕ್ತರಾಗಿರ್ತಾರೆ ಅಂದ್ರೆ ಇನ್ನೊಬ್ಬರಿಂದ ಗೌರವ ಬರಬೇಕು. And they've got some knowledge. ಅದರಿಂದ ಒಂದು ಅರಿವು ಅವ್ರಿಗೆ ಸಿಗುತ್ತೆ. And they can preach that knowledge to other people and get some honor. ಅದರಿಂದ ಆ ಒಂದು ಪ್ರಸಂಗವನ್ನ ಮಾಡಿ ಅದರಿಂದ ಅವರು ಗೌರವವನ್ನ ಹೊಂದ್ಕೊಳ್ಬೇಕು ಅಂತ ಬಯಸ್ತಾರೆ. You know, you can listen to a good preacher and say, boy, I wish I could preach like him. ನಾವು ಕೆಲವು ಪ್ರಸಂಗಿಗಳನ್ನ ನೋಡ್ಬೋದು, ಅವ್ರನ್ನ ನೋಡಿ ನಾನು ಅವ್ರ ತರ ಆಗ್ಬಹುದು ಅಂತ ಬಯಸ್ಬೋದು. Why are you thinking that? ಯಾಕೆ ಅದನ್ನ ಹುಡುಕ್ತಾ ಇದ್ದೀರಾ? Not because you want to bring more people to Christ. It's because you want to get honor. ನೀವು ಇತರರನ್ನ ಕ್ರಿಸ್ತನ ಕಡೆಗೆ ತೆಗೆದುಕೊಂಡು ಬರ್ಬೇಕು ಅಂತ ಅಲ್ಲ, ಅದಕ್ಕಾಗಿ ಅಲ್ಲ, ನಿಮಗೆ ಗೌರವವನ್ನ ಹುಡುಕ್ತಾ ಇದ್ದೀರಾ ಅದಕ್ಕಾಗಿ. There are so many people who study the Bible to get knowledge, to get honor. ಬಹಳಷ್ಟು ಜನ ದೇವರ ವಾಕ್ಯವನ್ನ ಯಾಕೆ ಓದ್ತಾ ಇದ್ದಾರೆ ಅಂದ್ರೆ ಅರಿವನ್ನ ಹೊಂದ್ಕೊಳ್ಳಿಕ್ಕೆ. For them, this book has become a tree of knowledge of good and evil. ಹಾಗಿದ್ರೆ ಈ ಪುಸ್ತಕ ನಿಮಗೆ ಏನಾಗಿದೆ? ಇದು ಆ ಒಂದು ಒಳ್ಳೆಯದರ ಕೆಟ್ಟದರ ಅರಿವನ್ನು ಕೊಡುವಂತ ಮರವಾಗಿದೆ. They're not teaching evil, no. ಅವ್ರೇನು ಕೆಟ್ಟದನ್ನ ಕಲಿಸ್ತಾ ಇಲ್ಲ. They're teaching good things. ಅದರಿಂದ ಒಳ್ಳೆಯದನ್ನೇ ಕಲಿಸ್ತಾ ಇದ್ದಾರೆ. They're saying this is good and this is evil. ಇದು ಕೆಟ್ಟದ್ದು, ಇದು ಒಳ್ಳೆಯದು ಅಂತ ಹೇಳ್ತಾ ಇದ್ದೀರಾ. There is no life in it. ಆದ್ರೆ ಅಲ್ಲಿ ಜೀವವಿಲ್ಲ. ಅದು I have heard so many preachers like that. ಹಾಗೆ ಬಹಳಷ್ಟು ಪ್ರಸಂಗಿಗಳನ್ನ ನಾನು ಕೇಳಿದ್ದೇನೆ. You get some information in your head of what is right and what is wrong. ಕೆಲವು ವಿಷಯಗಳನ್ನ ಮನಸ್ಸಿನಲ್ಲಿ ತುಂಬಿಕೊಳ್ಳೋದು, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು. But the word does not challenge you to come closer to Jesus Christ and get life. ಅದು ನಿಮಗೆ ಆ ಒಂದು ಉತ್ಸಾಹವನ್ನ ಕೊಡೋದಿಲ್ಲ ಕ್ರಿಸ್ತನಾಗ ಹತ್ರ ಬರೋ ಹಾಗೆ. That is the mistake Adam made.
ಅದೇ ಒಂದು ತಪ್ಪನ್ನ ಆದಮನು ಮಾಡಿದ. See, those trees were there in front of Adam and Eve, knowledge and life. ಇಲ್ಲಿ ಎರಡು ಮರಗಳಿದ್ವು ಆದಮನ ಮುಂದೆ, ಒಂದು ಅರಿವು, ಇನ್ನೊಂದು ಜೀವ. And the devil said, go for knowledge. ಸೈತಾನ್ ಏನ್ ಹೇಳಿದ್ನು, ನೀನು ಆ ಒಂದು ಅರಿವಿನ ಕಡೆ ಹೋಗು. Don't worry about the tree of life, go for knowledge. ಆ ಜೀವದ ಬಗ್ಗೆ ಯೋಚನೆ ಮಾಡ್ಬೇಡ, ನೀವು ಅರಿವಿನ ಬಗ್ಗೆ ಯೋಚನೆ ಮಾಡು. Fill your head with the knowledge of good and evil, more knowledge of good and evil, and more knowledge of good and evil. ನಿಮ್ಮ ಮನಸ್ಸನ್ನ ಹೆಚ್ಚೆಚ್ಚು ತುಂಬಿಸ್ಕೋ, ಅರಿವಿನ ಬಗ್ಗೆ, ಒಳ್ಳೆಯದರ ಕೆಟ್ಟದರ ಅರಿವಿನ ಬಗ್ಗೆ ನಿಮ್ಮ ಮನಸ್ಸನ್ನ ತುಂಬಿಸ್ಕೋ. What did it bring to Adam? Death. ಅದರಿಂದ ಏನ್ ಬಂತು? ಸಾವು ಬಂತು. And what does it bring to so many people who study the Bible like that? Death. ಹಾಗೆ ದೇವರ ವಾಕ್ಯವನ್ನ ಓದುವವರಿಗೆ ಏನಾಯ್ತು? ಸಾವು ಬಂತು. There are others who go to the Bible like this. I want life here. ಇನ್ನು ಕೆಲವರು ದೇವರ ವಾಕ್ಯಕ್ಕೆ ಹೇಗ್ ಬರ್ತಾರೆ ಅಂದ್ರೆ, ಸ್ವಾಮಿ ನನಗೆ ಜೀವ ಬೇಕು ಅಂತ ಬರ್ತಾರೆ.